ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದೇನು ಅಂತ ಹೇಳೋಕ್ಕಿಂತ ಮುಂಚೆ ನನ್ನ ಲಾಸ್ಟ್ ವಿಡಿಯೋಗೆ ಒಂದು ಕಮೆಂಟ್ ಬಂದಿತ್ತು, ಶುಭ ಹುಗುರ ಅಂತ. ಹಾಯ್ ಅಕ್ಕ, ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ ಇಂಪ್ರೂವ್ ಆಗ್ತಿಲ್ಲ, ಏನಾದರೂ ಸಜೆಷನ್ ಕೊಡಿ ಅಂತ ಹೇಳಿದ್ದಾರೆ. ಶುಭ ಹುಗುರ, ಥ್ಯಾಂಕ್ ಯು ಫಾರ್ ದಿಸ್ ಕಮೆಂಟ್. ಏನಂತ ಹೇಳಿದ್ರೆ, ನನಗೂ ಇದ್ರ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಅದೇ ನಾನು ವಿಡಿಯೋ ಏನು ಮಾಡ್ತಾಯಿದ್ದೀನಿ ಅದಕ್ಕೆ ಸಬ್ಸ್ಕ್ರೈಬರ್ ಆಗಲಿ ಲೈಕ್ಸ್ ಜಾಸ್ತಿ ಬರಲಿ ಅಂತೇಳ್ಬಿಟ್ಟು ನಾನು ಮಾಡ್ತಾಯಿಲ್ಲ. ನಾನೊಂದು ಮೆಮೊರಿ ಕ್ರಿಯೇಟ್ ಮಾಡೋಣ ಅಂತೇಳ್ಬಿಟ್ಟು ನನಗಿದು ಫಸ್ಟಿಂದನೂ ಆಸೆ ಇತ್ತು. ಏನಾದರೂ ಮೆಮೊರೀಸ್ ಎಲ್ಲ ಒಂದು ಕಡೆ ಸ್ಟೋರ್ ಮಾಡಿ ಇಡಬೇಕು ಅಂತ. ಅದೇ ನಾನು ಮೊಬೈಲಲ್ಲಿ ಬೇರೆ ಕಡೆ ಎಲ್ಲ ಸ್ಟೋರ್ ಮಾಡಿಟ್ರೆ ಇವಾಗ ಸ್ಟೋರೇಜ್ ಫುಲ್ ಅಂತ ಬಂತು, ಡಿಲೀಟ್ ಮಾಡಬೇಕಾಗೋ ಟೈಮ್ ಬಂದೇ ಬರುತ್ತೆ. ಅದೇ ಥರ ನಾನು ತುಂಬ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಈ ಥರ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ರೆ ನಂದು ಹೊಸ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಹಳೇದು ನನ್ನ ವೀಡಿಯೋಸ್ ಏನಿದೆ ಅದನ್ನ ಅಪ್ಲೋಡ್ ಮಾಡಿ ಇದರೊಳಗೆ ಸ್ಟೋರ್ ಮಾಡಿ ಇಡ್ಬೋದು, ಯಾವಾಗ ಬೇಕಾದ್ರೆ ನೋಡ್ಬೋದು ಅನ್ನೋ ನನ್ನದೊಂದು ಥಾಟಿಂದ ಇದನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಮಗುದೇ ವೀಡಿಯೋ ಮಾಡ್ಕೊತಾ ಬಂದೆ. ಆಮೇಲೆ ಒಂದು ಸ್ವಲ್ಪ ದೊಡ್ಡವನಾಗ್ತಾ ನಾನು ಹೇಳೋದು ಮಾತೇ ಕೇಳ್ತಿಲ್ಲ. ಅವನು ವೀಡಿಯೋಗೆ ನಿಂತ್ಕೊ ಅಂತ ಹೇಳಿದ್ರೆ ಏನೇನೋ ಮಾಡ್ತಾನೆ. ಹಾಗಾಗಿ ನಂದೇ ಓನಾಗಿ ಕಂಟೆಂಟ್ ಏನಾದರೂ ಕ್ರಿಯೇಟ್ ಮಾಡೋಣ, ನಾನು ಡೈಲಿ ಏನು ಮಾಡ್ತೀನಿ ರೊಟೀನ್ ಅದನ್ನ ಹಾಕೋಣ ಅಂತೇಳ್ಬಿಟ್ಟು ಮಾಡಿದ್ದೀನಿ. ನಾನು ಸ್ಟಾರ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ಅಷ್ಟು ಲೈಕ್ ಸಬ್ಸ್ಕ್ರೈಬರ್ ಏನೂ ಆಗ್ತಾಯಿದ್ದಿಲ್ಲ. ಇವಾಗ ರೀಸೆಂಟಾಗಿ ನಮ್ಮ ಅಕ್ಕನ ವೆಡ್ಡಿಂಗ್ ಏನಿದೆ ಅದರಲ್ಲಿ ನಾನು ಕೆಲವು ಶಾರ್ಟ್ಸ್ ಹಾಕಿದ್ದೆ, ವ್ಲಾಗ್ ಮಾಡಿದ್ದೆ. ಅದರಲ್ಲಿ ಏನೋ ಸ್ವಲ್ಪ ಜನಗಳಿಗೆ ರೀಚ್ ಆಗಿ ಇವಾಗ ಸಬ್ಸ್ಕ್ರೈಬರ್ ಆಗ್ತಾಯಿದ್ದಾರೆ. ಅದು ತುಂಬ ಖುಷಿನೇ ಇದೆ. ಮತ್ತು ಏನಂತ ಹೇಳಿದ್ರೆ ಇನ್ನೂ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕಂಟೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ. ನೀವು ಮಾಡ್ತಾ ಹೋಗಿ, ನಿಮ್ಮದು ವೀಡಿಯೋ ಯಾವಾಗ ಜನಕ್ಕೆ ರೀಚ್ ಆಗುತ್ತೆ ಆವಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ ಬರ್ತಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಇನ್ನು ಬೇರೆ ಎಲ್ಲ ಚೆನ್ನಾಗಿ ರೀಚ್ ಆಗಿರೋರು ಇದ್ರ ಬಗ್ಗೆ ಎಲ್ಲ ಕಂಟೆಂಟ್ ಮಾಡಿ ವೀಡಿಯೋ ಹಾಕಿರ್ತಾರೆ, ನೀವು ಅದ್ರೂ ನೋಡ್ಕೊಂಡು ಅದನ್ನ ನೀವು ಅಪ್ಲೈ ಮಾಡ್ಕೊಬೋದು ನಿಮ್ಮ ವೀಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ದಿಸ್ ಕ್ವಶನ್. ಮತ್ತು ಇವಾಗ ಏನಂತ ಹೇಳಿದರೆ, ಇವತ್ತಿನ ವ್ಲಾಗ್ ಏನಂದರೆ, ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ವಿ. ಅಂದರೆ ನಮ್ಮ ಅಪ್ಪನ ಮನೆಗೆ. ಆ ಥರನೂ ಆಗುತ್ತೆ. ನಮ್ಮ ಚಿಕ್ಕಪ್ಪ, ನಮ್ಮ ಅಪ್ಪನ ತಮ್ಮನ ಮನೆ, ಹಾಗೂ ಆಗುತ್ತೆ. ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಯಾರ ಮನೆ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಫೇವ್ರೇಟ್ ನಮ್ಮ ಅರುಣ್ ಚಿಕ್ಕಪ್ಪನ ಮನೆಗೆ ನಾನು ಹೋಗ್ತಾ ಇದ್ದೀನಿ. ಅವ್ರ ಪಾಪ ತುಂಬ ದಿನದಿಂದ ನನಗೆ ಬಾ ಮಗಳೇ ಅಂತ ಕರಿತಾಯಿದ್ರು. ಇವತ್ತು ಟೈಮ್ ಕೂಡ ಬಂದಿದೆ. ಇನ್ನೇನು 3 ದಿನ ಇದೆ ಮಡಿಕೇರಿಗೆ ಹೋಗೋಕ್ಕೆ. ಅಷ್ಟೊತ್ತಲ್ಲಿ ಚಿಕ್ಕಪ್ಪನ ಮನೆಗೆ ಹೋಗಿ ಬರೋಣ ಅಂತ ಇವಾಗ ಹೊರಟಿದ್ದೀವಿ. ಅಲ್ಲಿ ಹೋಗಿ ಅವ್ರ ಮನೆ ಹೇಗಿದೆ, ಏನಕ್ಕೆ ಹೋಗಿದ್ವಿ ಅಂತೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವಾಗ ಸದ್ಯಕ್ಕೆ ನಾನು ಸ್ನಾನ ಮಾಡಿ ಬಂದಿದ್ದಷ್ಟೇ, ರೆಡಿಯಾಗಿ ಹೊರಟ್ಬಿಡೋಣ ಬನ್ನಿ. ಅದು ಒಂದೇ ಎಲ್ಲಿ ಶ್ರೇಯಾನ್ಶ್ ಯಾರು ಬರ್ತಾರ? ಶ್ರೇಯಾನ್ ಯಾರು ಬರ್ತಾಯಿರೋದು? ಇವನಲ್ಲಿ ಜೋರು ಮಾಡ್ತಾ ಇರೋದು ನೋಡಿ. ಅದಕ್ಕೆ ಬಂದ ತಕ್ಷಣ ಫುಲ್ ಖುಷಿಯಾಗ್ಬಿಟ್ಟು ಹತ್ರ ಬರ್ತಾಯಿದ್ದಂಗೆ ಎದ್ರುಕೊಂಡು ಹೋಗಿ ಅಜ್ಜಿ ಹಿಂದೆ ಬಚ್ಚಿಟ್ಕೊತಿದ್ದಾನೆ. ಗೈಸ್, ಇವಾಗ ನಾನು ನಮ್ಮ ಅಜ್ಜಿ ಶ್ರೇಯಾಂಶ್ ಚಿಕ್ಕಪ್ಪ ಮನೆಗೆ ಹೋಗ್ತಾ ಇದ್ದೀವಿ. ಶ್ರೇಯಾಂಶ್ ಹಾಯ್ ಮಾಡಿ. ಹಾಯ್. ಚಿಕ್ಕಿ ಅಂತ ಹಾಯ್ ಮಾಡಿ. ನಮ್ಮ ಚಿಕ್ಕಪ್ಪನ ಮಗಳು ಸಿದೀಕ್ಷಾ ಅಂತ, ಇವನಿಗೆ ಚಿಕ್ಕಮ್ಮ ಆಗಬೇಕಲ್ಲ, ಅದಕ್ಕೆ ಚಿಕ್ಕಿನ ಹತ್ರ ಹೋಗ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾನೆ. ಈಗ ಅವ್ನು ಚಿಕ್ಕಿ ಮನೆಗೆ ಹೋಗ್ತಾ ಇದ್ದೀವಿ. ಚಿಕ್ಕಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ, ಆಯಿತಾ? ಇವತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಆಗಿಲ್ಲ ಅಂದರೆ. ಫೈನಲಿ ಅಜ್ಜಿ ಮನೆಗೆ ಬಂದ್ವಿ. ಇದೇ ನಮ್ಮ ಅಜ್ಜಿ ಮನೆ. ಸ್ವಲ್ಪ ದೂರದಿಂದ ತೋರಿಸ್ತೀನಿ. ಇದು ನಮ್ಮ ಅಜ್ಜಿ ಮನೆ. ಇವಾಗ ಒಳಗೆ ಹೋಗೋಣ. ಇಲ್ಲಿ ನೋಡಿ, ನಮ್ಮ ಲಕ್ಕಿ ಥರನೇ ಸ್ವೀಟಿ ಇಲ್ಲಿರೋದು. ಸ್ಲಿಪ್ಪರ್ ಊರು ಅದನ್ನ ತೋರಿಲ್ಲ ಕಡ್ಕಿವು. ಹಾಯ್ ಅಕ್ಕಿ, ನಮ್ಮ ಅಜ್ಜಿ ಹಾಯ್ ಅಕ್ಕಿ. ಹಾಂ, ಚರ್ಪೂರಿ ವಾಸನಿ. ಇಲ್ಲಿ ನೋಡಿ ನಮ್ಮ ಅಜ್ಜ. ದಡಪ್ಪ ಹಾಯ್ ಮಾಡಿ ಇಲ್ಲಿ ಫೋನಿಗೆ ಹಾಯ್ ಮಾಡಿ. ಹಾಂ ಹಾಂ
ಕಾಫಿ ಕುಡಿದ್ರಾ? ಇದು ನಮ್ಮ ಅಜ್ಜಂಗೆ ಸ್ವಲ್ಪ ಹುಷಾರಿಲ್ಲ. ಪಲ್ಪಮ್ಮ ದಾಳಿಪ್ಪಂಗೆ ಯಾಕೆ ಕಾಫಿ ಮಾಡ್ಕೊಟ್ಟು ಬಾಯಿ ಮುಚ್ಚಿ ಸಿಸಮ್ಮ ಅಲ್ಲಿ ಇಟ್ಕೊಳ್ಳಿ, ನೀವು ಕುತ್ಕೊಂಡು ಇಟ್ಕೊಳ್ಳಿ. ಗೈಸ್ ಇವಳು ನಮ್ಮ ಅಜ್ಜಿ ಬಂದರೆ ಕಿರ್ಚಾಡ್ತಾಳೆ, ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಅಲ್ಲಿ ನೋಡಿ ಪಲ್ಪಮ್ಮ ದಾಳಿಪ್ಪಂಗೆ ಯಾಕೆ ಕಾಫಿ ಮಾಡಿಕೊಟ್ಟಿಲ್ಲ? ನೀವು ಕೊಟ್ಟಿಲ್ಲ ಅಂತಲ್ಲ? ಹಾಂ ಹಾಲು ಕೊಟ್ರಂತಲ್ಲ ದಡಿಯಪ್ಪ ಪಲ್ಪಮ್ಮ? ಅಲ್ಲ ಹೇಳ್ತಾ ಇದೆ ಹಾಲು ಕೊಟ್ಟಂತೆ. ಕೊಟ್ಟಿರ್ಬೋದಾ? ಇವ್ನು ನೋಡಿ ಅಲ್ಲಿ ಎಲ್ಲಿ ನಾಯಿ, ಅಲ್ಲಿ ಲಕ್ಕಿಗೂ ಕಟ್ಟು ಅಂತಾನೆ, ಇಲ್ಲಿ ಸ್ವೀಟಿಗೂ ಕಟ್ಟು ಅಂತಾನೆ. ಅರುಣ್ ಚಿಕ್ಕಪ್ಪ ಇಲ್ಲಿ തുണി മാത്രം നിങ്ങൾക്കല്ലേ ഹോസ്പിറ്റലിൽ പോയിട്ടില്ലേ? ಇಲ್ಲಿ ನೋಡಿ ನಮ್ಮ ಚಿಕ್ಕಪ್ಪ, ಹೇಳಿ ಚಿಕ್ಕಪ್ಪ. ಎಲ್ಲ ಅಮ್ಮ ಪಾರ್ವತಮ್ಮನ ಮನೇಲಿ ಇವಾಗ ಕೆಲಸ ಬಿಟ್ಟು ಬಂತು. ಹೋಗಿಲ್ಲಲ್ಲ ಚಿಕ್ಕಪ್ಪ, ಮದ್ವೆ ಆದ್ಮೇಲಿಂದ ಹೋಗಿಲ್ಲಲ್ಲ. 4 ವರ್ಷ ಆಯ್ತು ಹೋಗಿ. ಹೋಗಿಲ್ಲ. ಇವಾಗ ಮದ್ವೆ ಆದ್ಮೇಲೆ ಇವನ್ ಜೊತೆನೆ ಫಸ್ಟ್ ಹೋಗಿದ್ದೆ. ಇವಾಗ ನಾಯಿ ಮರಿ ಇಟ್ಟಿದೀಯಾ? ನಾಯಿ ಅದು ಎಷ್ಟು 7 ಮರಿ ಹಾಕಿದ್ದು. 7 ಮರಿಯಲ್ಲಿ ಈಗ 2 ಮರಿ ಇದೆ, ಎಲ್ಲ ಸತ್ತೋಯ್ತು. ಅದು ಅದ್ರ ತಾಯಿ ಜಿವಿ ಅಂತೆ, ಅದ್ರದ್ದು ಮಗ ಸ್ವಲ್ಪ ದೊಡ್ಡದಿದೆ, ಅದು ಪ್ರಮಾದ. ಅದು ಸಣ್ಣದೊಂದಿದೆ, ಅದು ಅವನಂತೆ. ತಾಯಿ ಹತ್ರ ಹೇಳೋದು, ಅವನು ಹೊರಗಡೆ ಕುತ್ಕೊಂಡು ತಾಯಿ ಹತ್ರ ಹೇಳೋದು. ആ കടന്നിട്ടില്ലേ വെറുതെ ഇരിക്കെ ജോർജ് ആക്കിയിട്ടുണ്ടല്ലേ? അപ്പൂപ്പ ಹುಡುಗರು ಜಗಳಕ್ಕೆ ಬರ್ತಾರ. ಯಾರು ಹುಡುಗರು ಜಗಳ? ಎಲ್ಲ ತೆಗೆದು ಇಟ್ಟು ಬಿಡುತ್ತೆ. ಸರಿ ಫಸ್ಟಿಂದ ಹೊಡಿಬೇಕು ಅಂತ. ಏನು ಸ್ಪ್ರೇ ಎಲ್ಲ ಮತ್ತೆ ಕಳೆನಾ ಕೊಳೆನ ಯಾವ್ದು ಬರ್ತಾರೋ ಕಳೆ ಗೈಸ್ ಮನೇದು ವ್ಲಾಗ್ ನಾಳೆ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಅಜ್ಜಿಗೆ ಹುಷಾರಿಲ್ಲ. ಕಿಚನಿನ ಕೆಲಸ ಎಲ್ಲ ನಾನೇ ನೋಡ್ಕೊಬೇಕು. ನಾಟಿ ಕೋಳಿ ಥರ ಕೇಳಿದ್ದೀನಿ. ಅದನ್ನು ಸಾರು ಮತ್ತು ಇನ್ನೊಂದು ನಾರ್ಮಲ್ ಕೋಳಿದು ಕಬಾಬ್ ಮಾಡಬೇಕು. ಮತ್ತು ನಮ್ಮ ಅಜ್ಜಿ ಸಿರ್ವಸಮ್ಮ ನಾನ್ ವೆಜ್ ತಿನ್ನೋದಿಲ್ಲ, ಅವರಿಗೆ ವೆಜ್ ಏನಾದರೂ ಮಾಡಬೇಕು. ನಮ್ಮ ಅಜ್ಜ ಏನು ಮಾತಾಡ್ತಾರೆ ನಿಮಗೆ ಅರ್ಥ ಆಗೋದಿಲ್ಲ, ಯಾಕಂದರೆ ಅಜ್ಜಂಗೆ ಸ್ವಲ್ಪ ಹುಷಾರಿಲ್ಲ ಗೈಸ್. ಅವ್ರು ಏನು ಸ್ವಲ್ಪ ಸಣ್ಣ ಮಕ್ಕಳು ಥರ. ಇವಾಗ ಅವರಿಗೆ ಕಲ್ಲಂಗಡಿ ಕೊಟ್ಟಿದ್ದೀನಿ, ಹೇಗಿದೆ ಅಂತ ಕೇಳೋಣ ಬನ್ನಿ. ನಮ್ಮ ಅಜ್ಜಿ ಪೂಜೆ ಮಾಡ್ತಾ ಇದ್ದಾರೆ. ಅಜ್ಜಂಗೆ ಕೇಳೋಣ ಹೇಗಿದೆ ಅಂತ. ದಡಿಯಪ್ಪ ಹೆಂಗಿದೆ ಕಲ್ಲಂಗಡಿ ಹಣ್ಣು? ಹೆಂಗಿದೆ? ಸೂಪರ್ ಮಾಡಿ. ಹೆಂಗೆ ಸೂಪರ್ ಮಾಡೋದು? ಹೆಂಗೆ ಮಾಡೋದು? ಹಿಂಗೆ ಮಾಡೋದಂತೆ ಸೂಪರು. ಚೆನ್ನಾಗಿತ್ತಾ? ಯಾರು ತಂದಿದ್ದು ಕಲ್ಲಂಗಡಿ ಗೊತ್ತಿಲ್ವಾ? ಚಿಕ್ಕಪ್ಪ ತಂದಿದ್ದು, ಶಶಿ ಚಿಕ್ಕಪ್ಪ ತಂದಿದ್ದು. ಯಾರು ತಂದಿದ್ದು? ನಿಮ್ಮ ಮಗ ತಂದಿದ್ದು. ಚೆನ್ನಾಗಿದೆಯಾ? ಇವಾಗೆಲ್ಲರಿಗೂ ಕಲ್ಲಂಗಡಿ ಪೀಸ್ ಮಾಡಿ ಕೊಟ್ಟಿದ್ದೀನಿ.
ಶ್ರೇಯಾಂಶು ಅಜ್ಜಿ ಇಲ್ಲಿ ತಿಂತಿದ್ದಾರೆ, ನಮ್ಮ ಅಜ್ಜ ಇಲ್ಲಿ ತಿಂತಾ ಇದ್ದಾರೆ. ಯಾರು ಬರ್ತಾ ಇದ್ದಾರೆ? ನಮ್ಮ ಅಮ್ಮ, ಇದು ಅಜ್ಜಿ ಬರ್ತಾ ಇದ್ದಾರೆ. ಈ ಅಜ್ಜಿ ಸುಲೋಚನ ನಮ್ಮ ಇವರು. ಇದು ಸುಲೋಚನ ತಂಗಿ. ನಂದು ಅತ್ತೆ ಅತ್ತೆಮ್ಮ. നടന്നിട്ട് വന്നതാമ്മ? മുത്തമ്മ, ഇതെന്ത് വിശേഷ? ഞാനിപ്പോ കുറച്ചായി വന്നിട്ട്. കുട്ടികൾ പറഞ്ഞല്ലേ ഇത് മുത്തശ്ശിക്ക് പാവല്ലേ മുത്തച്ഛി ಗೈಸ್, ಚಿಕನ್ ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ, ಮಸಾಲೆ ಎಲ್ಲ ಹುರಿದು. ಇನ್ನು ನಮ್ಮ ಚಿಕ್ಕಪ್ಪ ಚಿಕನ್ ತರಕ್ಕೆ ಹೋದವ್ರು ಇನ್ನೂ ಬಂದಿಲ್ಲ, ಹಾಗಾಗಿ ಮಸಾಲೆ ರುಬ್ಕೊಂಬಿಡೋಣ ಅಂತ. ಯಾರಿದು? ಹನಿಕಾ ಹೇಳಿ, ಹನಿ ಹೇಳಿ. ಅನ್ನಿ, ನಮ್ಮ ಅನಿಕ ಬಂದಿದೆ ಮನೆಗೆ ಬಿಟ್ಟು. ಯಾರ ಮಗಳ? ಅಮ್ಮನ ಹತ್ರ ಹೋಗ್ಬೇಕಾ? ಅಮ್ಮನ ಹತ್ರ. ಶ್ರೇಯಾಂಶ್ ನೋಡಿ ಏನು ತಿಂತಾರೋ. ಶ್ರೇಯಾಂಶ್ ಜೋರಾಗಿ ಹೇಳಿ. ಕಬಾಬ್. ನಾವು ಹೇಳ್ತಿದ್ದೀವಿ ಹನಿಕಾಗ್ ತೋರಿಸ್ಬೇಡ ಅಂದರೆ ಮತ್ತೆ ಇಲ್ಲಿ ಬಂದು ಪಾಪು ಮುಂದೆನೇ ತಿಂತಾ ಇರೋದಲ್ವಾ? ನೀವು ಬ್ಯಾಡ್ ಬಾಯ್ನಾ ಗುಡ್ ಬಾಯ್ನಾ? ಹಂಗಾರೆ ಅಲ್ಲೋಗಿ ಕೂತ್ಕೊತೀನಿ. ಹೋಗಿ. ಇಲ್ಲಿ ಬೇಡ ಮಗನೇ, ಪಾಪು ತಿಂತಾ ಇದೆಯಲ್ಲ. ಹೋಗಿ. ತಿನ್ನಲ್ಲ ಪಾಪು, ತಿನ್ನಲ್ಲ ಅಲ್ಲ, ತೋರಿಸಿ ತಿನ್ನಬಾರ್ದು. ಹೋಗಿ. ಗೈಸ್, ಇವಾಗ ಸಾರು ಇಲ್ಲಿ ಕುದಿಯೋಕೆ ಇಟ್ಟಿದ್ದೀನಿ. ಕಬಾಬ್ ಇಲ್ಲಿ ಆಗ್ತಾ ಉಂಟು. ಗೀ ರೈಸ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಆಲ್ಮೋಸ್ಟ್ ಎಲ್ಲ ಆಯಿತು. ಇನ್ನು ರೈಸ್ ಮತ್ತು ಬೇಳೆ ಸಾರು ಮಾಡಬೇಕು. ಹನಿಕಾ, ಅವಳಿಗಲ್ಲಿ ಫ್ರೂಟ್ಸ್ ಇದೆಯಲ್ಲ ಪಾಪುಗೆ. ಗೈಸ್, ಇವಾಗ ಎಲ್ಲರೂ ಒಟ್ಟಿಗೆ ಊಟ ಕೂತಿದ್ದೀವಿ. ಸಾರು ಹೆಂಗಿದೆ ಚಿಕ್ಕಪ್ಪ? ತಿಂದೇಳಿ ಹೆಂಗಿದೆ ಅಂತ. ಕಬಾಬ್ ಚೆನ್ನಾಗಿತ್ತಾ? ಕಬಾಬ್ ಸೂಪರಾ? ಥ್ಯಾಂಕ್ ಯು. ಸಾರು ಚೆನ್ನಾಗಿದೆಯಾ? ನಿಜ ಹೇಳ್ಬೇಕು, ಚೆನ್ನಾಗಿದೆಯಾ? ಹಾಕ್ತೀನಿ ನಾನು. ರಾಮ ಹೆಂಗಿದೆ? ಸೂಪರ್, ನಿಜಾಗ್ಲು ಸಕತ್ತ. ಸುಷ್ಮಾ ಟೇಸ್ಟ್ ಮಾಡಿ ನೋಡಿ. ಚೆನ್ನಾಗಿತ್ತಾ? ಹೆಂಗೆ ಬರ್ರಿ ನಿಜಾಗ್ಲು ಸೂಪರ್. ಹಾಂ, ನಾನು ಪಪ್ಪು ಹತ್ರ ಮಾಡಕ್ಕೆ ಕೇಳೋಣ ಅಂತಿದ್ದೆ, ಆದರೆ ಅದು ಚೆನ್ನಾಗಿದೆ. ಇವತ್ತಿನ ಕಿವಿ ಮಾತು: ಬದುಕು ಒಂದು ಅಲೆದಾಟ, ಕೊನೆಯಿಲ್ಲದ ಪರದಾಟ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.